ಇದು ನಾನು ದೇವತೆ ಅವಳೆ, ನಾನು ಒಬ್ಬನೇ ಕುಡಿದ್ರೆ ಕಿಕ್ಕಿರಲ್ಲ. ಇದು ಪಾಳ್ಗೆಟ್ ನನ್ನ ಮಗ ಸುಂದ್ರ ಅವನೇ, ಅವನು ಬಿಟ್ರೆ ನನಗೆ ಯಾರು ದಿಕ್ಕಿಲ್ಲ. ಫೋನ್ ಮಾಡ್ತಾರೆ. ಹಲೋ ಹಲೋ ಸುಂದ್ರ, ಎಲ್ಲಿದೆಯಲ್ಲ ಮಗ? ಇಲ್ಲೇ ಫುಲ್ ಸ್ಟೇಜ್ ಆಗ್ಬಿಟ್ರೆ ನೀಕಲ್ಲ ಇವತ್ತು. ಸ್ವಲ್ಪ ಮಾಮೂಲಿ ಅಡ್ಡಕ್ಕೆ ಬಂದ್ಬಿಡು. 90 ತಗೊಂಡವನೇ. ಎಣ್ಣೆ ಆಯ್ತಾ? ಓಲ್ಡ್ ಮಂಕು. ಓಟ್ ಮಂಕು ಮಗ, ಎಲ್ಲಿದೆಯಲ್ಲ ಮಗ? ಓಡ್ಕೊ ಬಂದ್ಬಿಟ್ಟು ಇಲ್ಲಿ ಹೊಸಳ್ಳಿ ದೇವಸ್ಥಾನ ಮುಂದ್ಗಡೆ ಕುಡಿತಾ ಕೂತವನಿ. ಅಯ್ಯೋ, ನಮ್ಮೂರಲ್ಲಿ ನಮ್ಮ ದೇವಸ್ಥಾನ ಒಂದು 5 ನಿಮಿಷ ಹೇಳ್ಬಿಟ್ಟೆ ನಾನು. ಇಲ್ಲೇ ಅಲ್ಲೇ ಬಂದೆ ನೋಡಿ. ಈಗ ನನ್ನ ಮಗನ್ ಬಿಟ್ರು ನನ್ಗೆ ಯಾರು ಗೊತ್ತಿಲ್ಲ, ಅದಕ್ಕೆ ಹೇಳೋದಷ್ಟೇ. ಸಾರಾಯಿ ಶೀಶೆಯಲ್ಲೇ ನನ್ನ ದೇವಿ ಕಾಣವಳು, ಉಸಿರಾಟಕ್ಕೆ ವಿಷವ. ಇವನೇ ನನ್ನ ಮಗ ಹಿಂಗ ಹೇಳ್ತಾನೆ. ಬಲ ಇಲ್ಲಿ 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 ಕೂತ್ಕೊಳ್ಳೋ. ಅದು ಚರಂಡಿ ಕಳ ವಾಸನೆ ಹಿಂಗ್ ಬಲ. ಏನೋ ಭಗವಂತ ದೇವ್ರ ದರ್ಶನ ಕೊಟ್ಟಂಗ್ ಕೊಟ್ಟಿದ್ಯಲ್ಲೋ ಇವತ್ತು. ಬಾರ ಕುತ್ಕೋ. ಟೈಮ್ ಆಯ್ತು, ಗೊತ್ತಾಯ್ತು. ಬಾರ, ಟೈಮ್ ಆಯ್ತಲ್ಲ, ಮಲ್ಕೋಬೇಕು. ಹೋಗಿ ತಿಂದ್ರೆ ಊಟಕ್ಕಿರಲ್ಲ ಕೊಡಬೇಕು ಫಸ್ಟು. ದೇವರು ಸಿಕ್ಕಿಲ್ಲ ಈಗ. ಮಾಡ್ಕತ್ತಿದೆ ಕೈ ಹೇಳು. ನಮ್ಮೂರಲ್ಲಿ ಒಂದ್ 5 ಅವನೇ ಬಹಳ ಬುದ್ಧಿವಂತ ಅನ್ನಂಗ್ ಆಗ್ತಾನೆ. ಇವತ್ತು ಆಗಿದ್ದಾನೆ, ಅವನ್ನ ಕಳಿಸ್ಬಿಟ್ಟು ಎಣ್ಣೆ ಹೊಡಿಸ್ಲೇಬೇಕಲ್ಲ. ಯಾರಲ್ಲ ಅವನು? ಇಲ್ಲ ಹೇಳ್ತೀನಿ ನೋಡೋದು, ಭಗವಂತ ಬಂದಕ್ಕಲ್ಲ ಅವನೇ. ಇಲ್ಲ ನಿಮ್ಗೆ ಹೆಂಗಾರ ಮಾಡಿ ಮಗ, ಇವತ್ತು ಎಣ್ಣೆ ಕುಡಿಸ್ಲೇಬೇಕು. ನನ್ನ ಮಾತು ಕೇಳು, ನೀನ್ ಕುಡಿಸಿದ್ರೆ ಇವತ್ತು ರಾತ್ರಿ ಕೊಟ್ರೆ ಕುಡಿಸ್ಬಿಡ್ತೀನಿ ನನಗೆ. ಇನ್ನು ಎಣ್ಣೆ ಕುಡಿಸ್ಬಿಡ್ತೀನಿ ಹೆಂಗಾರ ಮಾಡಿ. ಸರಿ ಕಣ. ನಿಜವಲ್ಲೇ ಅವ್ರ ಅಪ್ಪ ಹೊಸ ಸಿದ್ದಣ್ಣನ ಮಗ ಏನು ಊರಿಗೆ ಅವ್ರ ಅಪ್ಪ ನನ್ನ ಮಗ ಒಬ್ಬೇ ಅನ್ನಂಗ್ ನಡೀತಾ ಇರ್ತಾನೆ. ಇವತ್ತು ಮುಗಿಸೋದೇ ಒಂದ್ ಕತೆ. ನನ್ನ ಮಗ ನಾನು ಮಾಡ್ತೀನಿ ಇವತ್ತು. ಇವತ್ತು ಕಾಲೇಜಿಗೆ ಬರೀ ಟೈಮ್ ಆಗ್ಬಿಟ್ಟಿದೆ. 6 ಗಂಟೆ ಆಗ್ಬಿಟ್ಟಿದೆ. ನಮ್ ಸರ್ರು ನೋಡ್ಬಿಟ್ರೆ ನನ್ನ ಬೈತಾರಲ್ಲಪ್ಪ. ಏನಪ್ಪ ಮಾಡೋದು? ಇವ್ರು ಯಾರು? ಇವ್ರು ದಾರಿಲೇ ದೇವ್ರ ದರ್ಶನ ಮಾಡ್ತಾವ್ರಲ್ಲ. ಅಲ್ಲ, ನಾವು ಕಷ್ಟಪಟ್ಟು ಸಾಲ ಮಾಡ್ಬಿಟ್ಟು ಕಾಲೇಜ್ಗೆ ಹೋದ್ರೆ ಬೆಂಗಳೂರಿನಲ್ಲಿ ವಿಮಾನ ಹಾರಾಟ ಅಂದ್ರೆ ಇಲ್ಲಿ ವಡೆರಸಳ್ಳಿ ಸಿಂಗಲ್ ಪರೋಟ ಅಂದಂಗ ಆಯ್ತು. ಇವನೆಲ್ಲ ಆರ್ತದೆ ಬೀಳ್ತದೆ ಅಂತ ಬೋತಾನೆ ಬರುವಾಗ್ಲೇ. ಬೈಲಿ ಎಲ್ಲಿಗೆ ಆರ್ತು ನಿಂದು? ಏನು ಆರ್ತು ಒಂದಿಲ್ಲ. ಪರೋಟ 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 ಎಲ್ಲಿಗೆ? ಮ್ಯಾಕ್ ಮ್ಯಾಕ್ ಮ್ಯಾಕ್. ಇವನೆಲ್ಲ ಪರೋಟ ಬೇಕಾರ್ಕೊಂತಾನೆ. ನಾನು ನನಗೇನು ಕೊಡ್ತೇವನು? ಯಾರಪ್ಪ ನೀವು? ನಮ್ಮೂರಿಗೆ ಯಾಕೋ ಹೊಸ್ದಾಗಿ ಬಂದಿರ ಕಾಣ್ತದೆ. ಮಾತಾಡ. ಯಾರು ನೀವು? ಯಾಕೆ ನಾನು ಯಾರು ಗೊತ್ತಾಯ್ತಲ್ವಾ? ನಾವಿಲ್ಲೇ ಬೈಲಿ. ಈಗ ನಮ್ಮ ಮೈದ ಮಾತಾಡ್ಬೇಕಂತ ಏನೋ ಬಪ್ಪ ಇಲ್ಲಿ. ನಿಮ್ಮ ಅಪ್ಪ ಏನೋ ಬಾರಿ ಆಗ್ತಾವನೆಲ್ಲ ಬಾಳೆ ಮಗ ಚೆನ್ನಾಗಿ ಓದ್ತಿದ್ದು. ಕುತ್ಕೊಬ್ರ ಇಲ್ಲಿ. ಬಾ ಕುತ್ಕೋ. ನಮ್ಮ ಅಪ್ಪ ಹೇಳೋನೆ, ಪಾಟಿ ಇಟ್ಕೊಂಡಿರೋರು ಲೋಟ ಮಡಿಕೊಂಡಿರೋ ಹತ್ರ ಎಣ್ಣೆ ಆಗಲ್ಲ, ಜ್ಯೂಸ್ ಇದು ಕೊಲ ಇಲ್ಲಿ. ಎಣ್ಣೆ ಅಲ್ಲ, ನಮ್ಮ ಅಪ್ಪ ಅವ್ರನ್ನೇನಾರ ನೋಡ್ರೆ ಪೆಪ್ಸಿ ಅದೆಲ್ಲ. ಯಾರೋ ಬುದ್ಧಿವಂತನಲ್ಲ. ನಮ್ಮ ಅಪ್ಪ ಏನಾರ ನಿಮ್ಮಂತ ನೋಡಿದ್ರೆ ಹೆಂಗಾರಿ ಅಂತ ಹೇಳು. ನಿಮ್ಮಂತ ಸವಾಸ ಬ್ಯಾಡ್ವೇ ಬೇಡ ಕಣ್ರಪ್ಪ. ಏನ್ ಮಗ ಎಡ ಮುರ್ಗ ಕುಡಿತಲ್ಲ ಈಗ. ಎಣ್ಣೆ ಬೇಕಾ ಬೇಡವಾ? ಬೇಕು, ಬೇಡ ಅನ್ನಕತ್ತ. ಟೈಮ್ ವೇಸ್ಟ್ ಮಾಡ್ಬಿಡ ಬೇಕಾದ್ರು ಕರಿ ಮಗ. ಅಣ್ಣ ಹೋಗೋಣ ಅಣ್ಣ, ನಿಮ್ ಸವಾಸ ಬೇಡಕತ್ತೆ. ಆಯ್ತು, ಅದೇನ್ ಹೇಳ್ರಣ್ಣ, ಏನಣ್ಣ ನಿಮ್ದು? ನಾವ್ ಏನಪ್ಪ ನಿನ್ ಡೌಟು, ನಾವ್ ಎಣ್ಣೆ ಹೊಡಿತೇವೆ ಅಂತ ತಾನೆ. ಇವತ್ತು ಇದು ಒಂದು ಪೆಪ್ಸಿ ತಂದು ಮಡ್ಕೊಂಡಿ ಸುಂದ್ರ. ನಾನ್ ಮಾಡಾಕ ನನ್ನ ಮಗನ ಹೇಳ್ಬೇಡ.
ಏಯ್ ಇಲ್ಲೇ ಇರ್ಲ ವಿಷಯ ಮಗ ಇಲ್ಲಿ ಇದು ಪೆಪ್ಸಿ ಇದು ಇಲ್ಲಿ ನೀನು ಓದಿದ್ದೇನಪ್ಪ ಏನು ಓದೋದು ಇದು ಪೆಪ್ಸಿ ಸ್ಕಾಚ್ ಅಂತ ಬರ್ತದೆ. ಈಗ ಎಲ್ಲ ಅಪ್ಡೇಟ್ ಆಗ್ಬಿಡೋದೆ ನೀನು ಅಪ್ಡೇಟ್ ಆಗಿಲ್ಲ ಇಲ್ಲ ಇದು ಪೆಪ್ಸಿ ಈಗ ಅಪ್ಡೇಟ್ ಆಗಿರೋದು ಇದು ಒಂಚೂರು ಕುಡಿ ಟೇಸ್ಟ್ ಕುಡಿಯ ಮೊದಲೇ ಮುಗಿಸ್ಬೇಡ ಏನ್ ವಾಸನೆ ಹೊಡಿತಾರ ಹಂಗೆ ಅದು ಅಪ್ಡೇಟ್ ಆಗ್ಬಿಡೋದೆ ಎಲ್ಲ ಈಗ ನಮ್ಮ ಅಪ್ಪ ಎಣ್ಣೆ ಹೊಡೆದ್ರೆ ಏನ್ ಗಬ್ನಾತ ಹೊಡಿತದೆ ಓಟಿ ಈಗ ಅಪ್ಡೇಟ್ ಹೊಡೆದ್ರೆ ಪಲ್ಟಿ ಹೊಡಿತಾನ ನಮ್ಮ ಅಪ್ಪ. ಈ ಜ್ಯೂಸು ಕಳ್ಳ ಓಟಿ ಇಲ್ಲ ಹಾಕೋ ನಂದು ರಾ ಐತಲ್ಲ ರಾನ ಕೊಡ್ತೀನಿ ಹೆಂಗಿದ್ದು ಮಗ ಉರಿತಾದೆ 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 ಕಣಿಯ ಎಲ್ಲಿ ಏನಾದ್ರು ನೆಂಚ್ಕೊಳಕ್ ಕೊಡ್ರಲ್ಲ ಬಲ ಇಲ್ಲ ನೆಂಚ್ಕೊಳಕ್ ಕೊಡಲ್ಲ ನೆಂಚ್ಕೊಳಕ್ ಕೊಡ್ರಲ್ಲ ಏನ್ ಅಣ್ಣ ಅಂತ ಈಗ ಏನು ಸಿಕ್ತಲ್ಲ ಈಗ ಲೋನ್ ಈಗ ಹಂಗೆ ಕುಡಿ ಮಗ ನೀ ತಲೆಗಿಡ್ಸ್ಕೊ ಒಂದು ಕ್ವಾರ್ಟರ್ ಫುಲ್ ಎಣ್ಣೆ ಅಂತ BP ಇವತ್ತು ಮಗನ ನೋಡಿದಾರಂತ ಪರಿಸ್ಥಿತಿ ನಾನು ಇವತ್ತು ನೋಡ್ಬೇಕು. ನಾನು ಆಸೆ ತಣ್ಣೀರ್ಸ್ಬೇಡ ಬಾ. ಆದ್ರೂ ನಮ್ ಊರ್ ಅಂದಿರು ಊರಂತ ಮುನ್ಸರು ಕಣ್ರಪ್ಪ. ಅವ್ರು ನೋಡಿದ್ರೆ ಆರದೆಲ್ಲ ತಪ್ಕ ಉಳ್ಳಾಡ್ಬೇಕು. ಹೌದು 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 ನಾನು ಯಾರು ಶಿಷ್ಯ ಗೊತ್ತಿರಲ್ಲ ನಮ್ಗೆ. ಇಷ್ಟ ಯಾಕೋ ರಾಂಗ್ ರೂಟ್ ಆಯ್ತು ನೀ ಎಷ್ಟು ರಾಂಗ್ ಆಯ್ತದೆ ನೋಡ್ತೀನಿ ಮಗ ಹಾಕೊಬಿಡ್ತೀವಿ ಬೇಕಾಗಿತ್ತು ನನ್ನ ಮಗನೇ ಇದು ಎಣ್ಣೆ ಹೊಡಿಯ ಕಾಸಿಲ್ಲ ಕಣ ಕೊಡಲ್ಲ. ಕಾಸಿಲ್ಲದವರು ಕಂಡವ್ರ ಮನೆ ಬೋಳಿಸ್ಕೊ ಬಂದು ಇವನು ಕುಡ್ಸಂಗ ಆಯ್ತಲ್ಲ ಗುರು ಪಾರ್ಟಿ ಮಾಡಮ್ಮ ಬರಲ್ಲ ಈಗ ತಗೋ ಇದನ್ನು ಮುಗಿಸ್ಕೊಡಪ್ಪ ನೀನು ಬೇಗ. ವಾಮೆಂಟ್ ಮಾಡ್ತಾವನೆ ಕಳ ಇದೇನು ರಕ್ತ ಗತ್ತವನಲ್ಲ ಇವ ನಾನು ಇದು ಕೊನೆ ಸತೋದಾಕ ಧನ್ಯವಾದಗಳು. ಏನಕ್ಕೆ ಅವ್ರು ಒಂದ್ ಸ್ಕಿಟ್ ಮಾಡಿದ್ರು ಅಂತ ಅಂದ್ರೆ ಸವಾಸ್ ದೋಸ್ತಿಂದ ಹೆಂಗ್ ಹಾಳಾಗ್ತಾರೆ ಅನ್ನೋದು ಒಂದ್ ಸ್ಕಿಟ್ ಅಲ್ಲಿ ಒಂದ್ ಅರ್ಥದಲ್ಲಿ ಹೇಳಿದ್ದಾರೆ ಅವರು. ಯಾರು ಸವಾಸ ಮಾಡಿ ನೀವು ಕೆಡಕ್ ಹೋಗ್ಬೇಡಿ, ಏನೇ ಆದ್ರೂ ಎಲ್ಲೇ ಇದ್ರು ನಿಮ್ ಸೇಫ್ಟಿ ನೀವು ಬರೋದ್ ಕಲ್ತ್ಕೊಳ್ಳಿ.